ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಜನಾಂದೋಲನ ಸಮಾವೇಶ ಅಂತ ಹೆಸರಿಗೆ ಕರೀತಾ ಇದ್ದಾರೆ. ಆದ್ರೆ ಇದೊಂದು ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಜಿಲ್ಲೆಗಳಿಂದ ಆಗಮಿಸ್ತಾ ಇರುವ ಲಕ್ಷಾಂತರ ಮಂದಿ. ಈಗಾಗಲೇ 1125 ಕೆಎಸ್ಆರ್ಟಿಸಿ 400 ಖಾಸಗಿ ಬಸ್ಗಳ ಬುಕಿಂಗ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಮೈತ್ರಿ ವಿರುದ್ಧ ಘರ್ಜಿಸಲಿದ್ದಾರೆ ಸಿಎಂ. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಮೈಸೂರು ಅಂದ ತಕ್ಷಣ ನಾವು ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ. ಮೈಸೂರು ಈ ಹಿಂದೆ ಅನೇಕ ರೀತಿಯಾದಂಥ ಘಟನೆಗಳಿಗೆ ಸಾಕ್ಷಿಯಾಗಿದೆ. ರೈತ ಚಳುವಳಿ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅನೇಕ ರೀತಿಯಾಗಿತ್ತು. ಆದರೆ ಈ ಬಾರಿ ರಾಜಕೀಯ ಜಿದ್ದಾಜಿದ್ದಿನ ಕಣ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ವೇದಿಕೆ, ಒಂದು ಬೃಹತ್ ಆದಂಥ ವೇದಿಕೆ. ಇದೇ ವೇದಿಕೆಯಲ್ಲಿ ನಾಳೆ ಜೆಡಿಎಸ್ ಮತ್ತು ಬಿಜೆಪಿ ಕೌಂಟರ್ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರ 6ನೇ ದಿನದ ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿದ್ದಾರೆ. ಅಲ್ಲಿಂದ ಮೈಸೂರಿಗೆ 17 ಕಿಲೋಮೀಟರ್. ಈ 17 ಕಿಲೋಮೀಟರ್ ಪಾದಯಾತ್ರೆಗೆ ಬರೋದಕ್ಕೆ ಅವ್ರು ರೆಡಿ ಆಗ್ತಿದ್ದ ಹಾಗೇನೆ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಜೆಡಿಎಸ್ ಮತ್ತು ಬಿಜೆಪಿಗೆ ಮರ್ಮಾಘಾತ ಕೊಡ್ಲಿಕ್ಕೆ ಅಂತ ಈ ಪ್ಲಾನ್ ಅನ್ನ ಮಾಡಿದ್ದು. ಬಿಜೆಪಿ ಮತ್ತು ಜೆಡಿಎಸ್ ಕಾಲದಲ್ಲಿ ಏನೆಲ್ಲ ಹಗರಣ ಆಗಿದೆ, ಯಾರ್ಯಾರು ಭಾಗಿಯಾಗಿದ್ದಾರೆ, ಅವ್ರಿಗೆ ಏನೇನು ಇತ್ತು, ಅದೆಲ್ಲವನ್ನ ಸಂಚು ಅನ್ನುವಂಥ ಹೆಸರಿನ ಪುಸ್ತಕದ ಅಡಿಯಲ್ಲಿ ಇವತ್ತು ಬಿಡುಗಡೆ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಅವರ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರ ವರ್ಚಸ್ಸು ಏನು ಅನ್ನೋದನ್ನ ತೋರಿಸಬೇಕಾಗಿದೆ. ಅದು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ, ಹಾಗೇನೆ ಕೇಂದ್ರದಲ್ಲಿರುವಂಥ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರಿಗೆ, ಇಬ್ಬರಿಗೂ ಕೂಡ ನೀವು ಏನೇ ಮಾಡಿದ್ರು ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನನ್ನ ವರ್ಚಸ್ಸೇನಿತ್ತು ಆ ವರ್ಚಸ್ ಕಮ್ಮಿ ಆಗಲ್ಲ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಬರ್ತ್ಡೇಯನ್ನು ಬಹಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಾಗಿತ್ತು. ಅಲ್ಲೂ ಕೂಡ ಶಕ್ತಿ ಪ್ರದರ್ಶನದ ಪ್ಲಾನ್, ಮಾಸ್ಟರ್ ಮೈಂಡ್ ಆ ಕಾರ್ಯಕ್ರಮದ ಹಿಂದೆ ಇತ್ತು. ಸೊ ಇದೀಗ ಅದೇ ಥರದೊಂದು ಪ್ಲಾನು, ಆದರೆ ವಿಚಾರ ಬೇರೆ. ನೋಡಿ, ಜೆಡಿಎಸ್ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಮೂರೂ ಪಕ್ಷಗಳು ಒಂದೇ ರೀತಿಯಾದಂಥ ಹೋರಾಟ, ಒಂದೇ ವಿಚಾರಕ್ಕೆ, ಒಂದೇ ಜಾಗದಲ್ಲಿ. ಹಗರಣಗಳ ವಿಚಾರ, ಪಾದಯಾತ್ರೆ ಮತ್ತು ಸಮಾವೇಶ, ಹಾಗೇನೆ ಮೈಸೂರು ಬೃಹತ್ ವೇದಿಕೆ, ಎಲ್ಲನೂ ಕಾಮನ್. ಆದರೆ ಪಕ್ಷಗಳು ಮಾತ್ರ ಬೇರೆ ಬೇರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುನೀತ್, ಈ ಹಿಂದೆ ಮೈಸೂರನ್ನ ನಾವು ಅನೇಕ ವಿಚಾರಗಳಲ್ಲಿ ಸಾಕ್ಷಿಯಾಗಿರೋದನ್ನ ನೋಡಿದ್ದೀವಿ ಮತ್ತು ಅನೇಕ ಘಟನೆಗಳು ಅಲ್ಲಿ ನಡೆದಿರೋದನ್ನ ಕೂಡ ನೋಡಿದ್ದೀವಿ. ಆದರೆ ಈ ಬಾರಿ ಬಹಳ ವಿಭಿನ್ನ ಅಂತ ಅನಿಸ್ತಾ ಇದೆ. ರಾಜಕೀಯ ಜಿದ್ದಾಜಿದ್ದಿನ ಕಣ ಆಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ಒಂದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಇವತ್ತಿನ ಹೈಲೈಟ್ ಏನು ಅಂತ? ನೋಡಿ, ಮೈಸೂರಿನಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೈಸೂರಿನಲ್ಲಿ ಯಾಕೆ ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಸದ್ದಾಗ್ತಿದೆ, ಸುದ್ದಿ ಆಗ್ತಾ ಇದೆ ಅಂತ ಅಂದರೆ, ಮೂಡ ಹಗರಣ ಇದು ಮೈಸೂರಿನದ್ದೇ. ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನವರೇನೆ. ಯಾಕೆ ಮೈಸೂರನ್ನೇ ಬಿಜೆಪಿ ನಾಯಕರು, ಜೆಡಿಎಸ್ನ ನಾಯಕರು ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅಂದರೆ, ಸಿದ್ದರಾಮಯ್ಯನವರ ವಿಚಾರ ಆಗಿರೋದ್ರಿಂದ ಇಲ್ಲಿಯೇ ಅವರನ್ನು ಕಟ್ ಹಾಕಬೇಕು ಅಂತ. ಅದಕ್ಕೆ ಕೌಂಟರ್ ಅಟ್ಯಾಕ್ ಅಂತ ಏನು ಹೇಳ್ತಾರೋ, ಅಥವಾ ಮಾಸ್ಟರ್ ಸ್ಟ್ರೋಕ್ ಅಂತ ಏನು ಹೇಳ್ತಾರೋ, ಆ ಪ್ಲಾನನ್ನು ಸಿದ್ದರಾಮಯ್ಯನವರು ಮಾಡಿರೋದು. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆ ನಡ್ಕೊಂಡು ಬರ್ತಾನೆ ಇದ್ದಾರೆ. ಬಂದು ಈ ಜಾಗವನ್ನು ತಲುಪಬೇಕು. ನಾಳೆ ಇಲ್ಲೇ ಅವ್ರದ್ದು ಬೃಹತ್ ಕಾರ್ಯಕ್ರಮ ಇದೆ. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಹಗರಣಗಳು ಏನೇನು ಅನ್ನೋದನ್ನ ಸಂಚು ಅನ್ನುವಂಥ ಪುಸ್ತಕದಲ್ಲಿ ಬಿಡುಗಡೆ ಮಾಡಿ ಜನರಿಗೆ ರೀಚ್ ಮಾಡುವಂಥ ಕೆಲಸ, ಮತ್ತು ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಏನೆಲ್ಲ ಆರೋಪಗಳನ್ನು ಮಾಡಿದೆ ಆ ಆರೋಪಗಳಿಗೆ ಇದೇ ಪುಸ್ತಕದಲ್ಲಿ ಉತ್ತರ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಪುನೀತ್, ಮೈಸೂರು ಈ ಹಿಂದೆ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿದ್ದನ್ನು ನಾವು ನೋಡಿದ್ದೀವಿ. ರೈತರ ಹೋರಾಟ ಆಗಿರ್ಬೋದು, ಕಾವೇರಿಯ ಹೋರಾಟ ಆಗಿರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು. ಆದರೆ ಮೊದಲ ಬಾರಿಗೆ ರಾಜಕೀಯ ಜಿದ್ದಾಜಿದ್ದಿನ ಕಣ ಅಂತ ಕರೆಸ್ಕೊಳ್ತಾ ಇದೆ. ಬಹಳ ಕುತೂಹಲ ಕಾಣುವಾಗ್ತಾ ಇದೆ. ಇಲ್ಲಿ ಒಂದೇ ರೀತಿಯಾದಂಥ ಹೋರಾಟವನ್ನು ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲವೂ ಕೂಡ ಮಾಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಂಚಿತವಾಗಿ ಒಂದಿನ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಈ ಪ್ಲಾನ್ ಮಾಡಿರೋದು ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ. ಇವತ್ತಿನ ಕಾರ್ಯಕ್ರಮದ ಮೇನ್ ಹೈಲೈಟ್ ಸಂಚು ಪುಸ್ತಕ ಬಿಡುಗಡೆ ಆಗ್ತಾ ಇರೋದು. ಇದರಲ್ಲಿ ಏನೇನು ಇದೆ, ಯಾವ ರೀತಿಯಾಗಿ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಿ ಮಾಡಿಕೊಂಡಿದ್ದಾರೆ. ಹೌದು ರೀತಿ ಪ್ರಮುಖವಾಗಿ ಒಂದೇ ಊರು ಒಂದೇ ವೇದಿಕೆಯಲ್ಲಿ ರಾಜಕೀಯ ಪಕ್ಷಗಳ ಒಂದು ಗುದ್ದಾಟ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥದ್ದು. ಈಗಾಗಲೇ ಏನು ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜೀನಾಮೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ನಾಯಕರು ಈಗಾಗಲೇ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯಪಾಲರನ್ನು ಕೂಡ ಈಗಾಗಲೇ ಇದರಲ್ಲಿ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕಡೆಯಿಂದ ಒಂದು ಸೊಕಾಸ್ ನೋಟಿಸ್ ಅನ್ನು ಕೊಡಿಸ್ತಕ್ಕಂಥದ್ದು ಇರಬಹುದು. ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇರತಕ್ಕಂಥ ಹಲವು ರಾಜಕೀಯ ಬೆಳವಣಿಗೆಗಳಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದೀಗ ಎದುರಾಳಿ ಪಕ್ಷದ ನಾಯಕರುಗಳಿರಬಹುದು, ಜೊತೆಗೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲವು ನಾಯಕರುಗಳಿರಬಹುದು, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಇರಬಹುದು, ಇವರೆಲ್ಲರಿಗೂ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಈಗ ಮೈಸೂರಿನಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಏನು ಈ ಒಂದು ಪಾದಯಾತ್ರೆಗೆ ಟಕ್ಕರನ್ನು ಕೊಡ್ಲಿಕ್ಕೆ ಈಗ ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶವನ್ನ ಮಾಡುವ ಮುಖಾಂತರ ಈಗ ತಿರುಗೇಟನ್ನು ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಲಕ್ಷ ಲಕ್ಷ ಜನರನ್ನ ಸೇರಿಸುವ ಮುಖಾಂತರ ತಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ, ತಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಾಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು ಏನು ಜನರನ್ನ ಕರೆತರಲಿಕ್ಕೋಸ್ಕರವೇ 1125 KSRTC ಬಸ್ಗಳಿರಬಹುದು, ಜೊತೆಗೆ ಖಾಸಗಿ ಬಸ್ಗಳು 400ಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು ಇರಬಹುದು. ಜೊತೆಗೆ 700 ಬಸ್ಗಳಲ್ಲಿ ಪೊಲೀಸರನ್ನ ಕರೆತರ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಸಮಾವೇಶದ ಹಿನ್ನೆಲೆಯಲ್ಲಿ ಸುಮಾರು 4000ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು, ಸಚಿವರುಗಳಿರಬಹುದು, ಜೊತೆಗೆ ಶಾಸಕರುಗಳಿರಬಹುದು, ಇವರೆಲ್ಲರೂ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೇನಿದ್ದಾವೆ, ಈ ಎಲ್ಲ ಆರೋಪಗಳಿಗೂ ಕೂಡ ಇಲ್ಲಿ ಉತ್ತರವನ್ನು ಕೊಡತಕ್ಕಂಥದ್ದು, ಜೊತೆಗೆ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಲಾಗುತ್ತೆ. ಏನು ತಾವು ಹೇಳಿರುವ ಮುಖಾಂತರವೇ ಈಗಾಗಲೇ ಏನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇರಬಹುದು, ಜೊತೆಗೆ ಬಿಜೆಪಿಯಲ್ಲಿ ಇರತಕ್ಕಂಥ ಹಲವು ನಾಯಕರುಗಳೇನಿದ್ದಾರೆ ಇವರು ಮೂಡಾದಲ್ಲಿ ಮಾಡಿರ್ತಕ್ಕಂಥ ಹಗರಣಗಳು ಕೂಡ ಇರತಕ್ಕಂಥದ್ದು. ಅದನ್ನು ಹೊರತುಪಡಿಸಿದಂತೆ ಬೇರೆ ಬೇರೆ ಹಗರಣಗಳಲ್ಲಿ ಇರತಕ್ಕಂಥ ಎಲ್ಲ ಹಗರಣಗಳನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ, ಜನರಿಗೆ ಅದನ್ನ ತಿಳಿಯಪಡಿಸುವಂತ ಒಂದು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎದುರಾಳಿ ಪಕ್ಷಗಳಿಗೆ ಗುಡುಗಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗ 11 ಗಂಟೆಯ ವೇಳೆಗೆ ಈ ಒಂದು ಸಮಾವೇಶ ಆರಂಭವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ವೇದಿಕೆಯನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡತಕ್ಕಂಥ ಒಂದು ಕೆಲಸ ಇರಬಹುದು, ಜೊತೆಗೆ 50ರಿಂದ 80 ಸಾವಿರಕ್ಕೂ ಹೆಚ್ಚು ಆಸನದ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಬರತಕ್ಕಂಥ ಗಣ್ಯರಿಗೆ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅಂದ್ರೆ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಕ್ಕಂಥ ರಾಜಕೀಯ ನಾಯಕರುಗಳಿಗೆ ಒಂದು ವ್ಯವಸ್ಥೆಯನ್ನ ಮಾಡತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಈ ಒಂದು ರಾಜಕೀಯ ಕೆಸರರ ಚಾಟ ಇರಬಹುದು, ಜೊತೆಗೆ ಆರೋಪ ಪ್ರತ್ಯಾರೋಪಗಳಿರಬಹುದು, ಇದೆಲ್ಲದಕ್ಕೂ ಕೂಡ ಈಗ ಮೈಸೂರು ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಜನಾಂದೋಲನ ಸಮಾವೇಶ ಕಾಂಗ್ರೆಸ್ನದಾದ್ರೆ ನಾಳೆ ಪಾದಯಾತ್ರೆಯ ಮುಖಾಂತರ ಬರ್ತಾ ಇರತಕ್ಕಂಥ ದೋಸ್ತಿ ನಾಯಕರ ಒಂದು ಸಮಾವೇಶ ಇದೇ ವೇದಿಕೆಯಲ್ಲಿ ಇದೇ ಗ್ರೌಂಡ್ ನಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಇಬ್ಬರು ನಾಯಕರುಗಳ ಆರೋಪ ಪ್ರತ್ಯಾರೋಪಗಳೇನಿದ್ದಾವೆ ಇದು ಜನರಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಎದುರಾಳಿ ಪಕ್ಷಗಳ ಮೇಲೆ ಗುಡುಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರು ಏನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಗಳೇನು, ಜೊತೆಗೆ ಇವತ್ತು ಅವರು ತಮ್ಮ ಸಮಾವೇಶದಲ್ಲಿ ಬರತಕ್ಕಂಥ ಲಕ್ಷ ಲಕ್ಷ ಜನರಿಗೆ ಎದುರಾಳಿ ಪಕ್ಷಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳೇನು, ಜೊತೆಗೆ ತಮ್ಮ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೇನಿದ್ದಾವೆ ಇದೆಲ್ಲವನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರವೇ ಈಗಾಗಲೇ 2 ದಿನ ಮುಂಚಿತವಾಗಿ ಮೈಸೂರಿನಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಒಂದು ಸಮಾವೇಶದ ಮುಖಾಂತರ ಎದುರಾಳಿ ಪಕ್ಷಗಳಿಗೆ ಜೊತೆಗೆ ತಮ್ಮ ಶಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ವೇದಿಕೆ ಸಾಕ್ಷಿಯಾಗಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾವಿರಾರು ಆಸನದ ಒಂದು ವ್ಯವಸ್ಥೆಗಳಿರಬಹುದು, ಜೊತೆಗೆ ಲಕ್ಷಾಂತರ ಜನರನ್ನ ಕರೆತರತಕ್ಕಂಥದ್ದು ಇರಬಹುದು, ಜೊತೆಗೆ ಬರುವಂತಹ ಜನರಿಗೆ ಭದ್ರತೆ ದೃಷ್ಟಿಯಿಂದ ಇಲ್ಲಿ 4000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾದಂತಹ ಒಂದು ಪಕ್ಷ ಇರತಕ್ಕಂಥದ್ದು, ಕಾಂಗ್ರೆಸ್ ಕೂಡ ಪ್ರಬಲವಾದಂತಹ ಒಂದು ಪಕ್ಷ ಇರತಕ್ಕಂಥದ್ದು. ಹೀಗಾಗಿ ಜೆಡಿಎಸ್ ನಾಯಕರು ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ನಿರಂತರವಾಗಿ ಸಿದ್ದರಾಮಯ್ಯನವರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೇನಿದ್ದಾವೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವ ಮುಖಾಂತರ ದೇವೇಗೌಡರ
ಕುಟುಂಬದಲ್ಲೂ ಕೂಡ ಹಗರಣಗಳು ನಡೆದಿದ್ದಾವೆ, ಆ ಎಲ್ಲ ಹಗರಣಗಳನ್ನು ಕೂಡ ಬಿಚ್ಚಿಡ್ತೇವೆ ಅನ್ನೋ ಒಂದು ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥ ಈ ಒಂದು ಸಮಾವೇಶದಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಏನೆಲ್ಲ ಹಗರಣಗಳ ಬಗ್ಗೆ ಇಲ್ಲಿ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜನ ಆಂದೋಲನ ಸಮಾವೇಶ ಆರಂಭವಾಗುತ್ತೆ. ಎದುರಾಳಿ ಪಕ್ಷಗಳಿಗೆ ಉತ್ತರವನ್ನು ಕೊಡಲಿಕ್ಕೆ, ತಮ್ಮನ್ನ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ನಾಯಕರು ಈಗ ಸಜ್ಜಾಗಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.